ನಮಸ್ತೆ ಎಲ್ರಿಗೂ. ನಾನಿವತ್ತು ಹೋಗಿದ್ದೆ ವಿಜಯನಗರಕ್ಕೆ, ಹಿಂಗೆ ಸುಮ್ಮನೆ ಶಾಪಿಂಗ್ ಅಂತ ಹೋಗಿತ್ತು. ಬಟ್ ಅಲ್ಲಿ ಹೋಗ್ಬೇಕಾದ್ರೆ ಸ್ಟ್ರೀಟ್ ರೋಡ್, ನಮ್ಮ ಫುಡ್ ಸ್ಟ್ರೀಟ್ ರೋಡ್ ಕಾಣಿಸ್ತು. ಹೋಗ್ದಲ್ಲೇ ಇರೋದಕ್ಕಾಗುತ್ತಾ, ಏನಾದರೂ ತಿನ್ಕೊಂಬರೋಣ ಅಂತ ಒಳಗಡೆ ಹೋದು ಸ್ವಲ್ಪ ಬೆಳಕಿತ್ತು. ಹೋಗಬೇಕಾದ್ರೆ ಫಸ್ಟ್ ನಾನು ಟ್ರೈ ಮಾಡಿದ್ದು ಪನ್ನೀರ್ ಟಿಕ್ಕಾ. ಅದು ತಂದೂರಿ ಚೆನ್ನಾಗಿ ಬೇಯಿಸಿರೋದ್ರಿಂದ ಸಕ್ಕತ್ತಾಗಿತ್ತು. ಅದಾಗ್ತಿದ್ದಂಗೆ ದೋಸೆ ಬಿಡೋಕ್ಕಾಗುತ್ತಾ, 99 ವೆರೈಟಿ ದೋಸೆಯಲ್ಲಿ ನೂಡಲ್ಸ್ ದೋಸೆನ ಟ್ರೈ ಮಾಡಿದ್ದು. ನನ್ನ ಮಗ ಕೇಳ್ತಾ ಇದ್ದಂಬಿಟ್ಟು ಅದನ್ನು ತೊಗೊಂಡಿತ್ತು. ಸೊ ಅವ್ನು ತೊಗೊಂಡಿದ್ರಲ್ಲಿ ನಾನು ಒಂದು ಸ್ವಲ್ಪ ತಿಂದೆ. ಚೆನ್ನಾಗಿತ್ತು, ಆರಾಮಾಗಿ ತಿನ್ಬೋದಾಗಿತ್ತು. ಅಲ್ಲೇ ನನಗೆ ಕಂಡಿದ್ದು ರಾಬೇರಿ ಅಂತ, ತುಂಬ ವಿಭಿನ್ನವಾಗಿ ವಿಶಿಷ್ಟವಾಗಿ ಅಂತ ನೇಮ್ ಟ್ಯಾಗ್ ಬೇರೆ ಇತ್ತು. ಹಾಗಾಗಿ ಅಲ್ಲೋದು ಏನು ಟ್ರೈ ಮಾಡೋಣ ಅಂತ. ಐಸ್ ಕ್ರೀಮಲ್ಲಿ ವೆರೈಟೀಸ್ ಇತ್ತು. ನಾನಲ್ಲಿ ಫಸ್ಟ್ ಟ್ರೈ ಮಾಡಿದ್ದು ತಿರಮಿಸು. ನನಗೆ ದಿಸ್ ಇಸ್ ದ ಫಸ್ಟ್ ಟೈಮ್ ತಿಂತಾ ಇರೋದು. ಹೆಂಗಿತ್ತು ಅಂತ ಸ್ವಲ್ಪ ಡೌಟಲ್ಲೇ ತಿಂದೆ. ಮ್ಯಾಂಗೋ ಫ್ಲೇವರ್ ಆಗಿದ್ದರಿಂದ ಸಕ್ಕತ್ತಾಗಿತ್ತು. ಆರಾಮಾಗಿ ಟ್ರೈ ಮಾಡಿ ತಿನ್ಬೋದಾಗಿತ್ತು ಅಂತ ನನಗೆ ಫೀಲ್ ಆಯಿತು. ಅದಾಗ್ತಿದ್ದಂಗೆ ನಾನು ಅಲ್ಲೇ ಇನ್ನೊಂದು ಟ್ರೈ ಮಾಡಿದ್ದೇನು ಅಂದರೆ ಮಾರ್ಷ್ಮೆಲ್ಲೋ, ಕೊಮ್ಮ ಮಾರ್ಷ್ಮೆಲ್ಲೋ 30 ರೂಪೀಸ್ದೇನೋ ಇತ್ತು, ಒಂದು ಚಿಕ್ಕದು. ಅದನ್ನು ಟ್ರೈ ಮಾಡಿದೆ. ಓಕೆ, ನಾರ್ಮಲ್ ಇನ್ ದ ಸೆನ್ಸ್ ಸ್ವೀಟ್ ಅಲ್ಲ, ಹೆಂಗೆ ಇದ್ರೂ ಚೆನ್ನಾಗೇ ಇದಿರುತ್ತೆ, ಸೂಪರಾಗಿರುತ್ತೆ. ಅದೆಷ್ಟು ಟ್ರೈ ಮಾಡಾಗ್ತಿದ್ದಂಗೆ ಗಿಣ್ಣಿತ್ತು. ಸೊ ಗಿಣ್ಣು ತಿಂದ್ಬಿಟ್ಟು ನಮ್ಮ ಒಂದು ಏನು ಸ್ನ್ಯಾಕ್ಸ್ ಏನಿದೆ, ಸ್ನ್ಯಾಕು ಊಟ ಎಲ್ಲ ಆಗೋಯ್ತು. ಈ ಒಂದು ಚಿಕ್ಕ ವ್ಲಾಗ್ ಹೆಂಗಿದೆ, ಚೆನ್ನಾಗಿದೆಯಾ? ನೀವೇನೇನಲ್ಲಿ ಟ್ರೈ ಮಾಡಿರ್ತೀರಾ? ಏನು ತುಂಬ ಇಷ್ಟ ಕಮೆಂಟಲ್ಲಿ ಹೇಳಿ, ನಾನು ಆನ್ಸರ್ ಮಾಡ್ತೀನಿ.